ಹಾಯ್ ಹಲೋ, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಸ್ಪೆಷಲ್ ರೆಸಿಪಿ ಕರಿದ ಕಡಲೆ ಹಿಟ್ಟಿನ ಮಂಡಕ್ಕಿ. ಈ ಚುರುಮುರಿ, ಪಫ್ಡ್ ರೈಸು, ಬುರುಗುಲು ಮತ್ತು ಇನ್ನೂ ಭಾಳ ಹೆಸರಿನಿಂದ ಕರಿತಾರೆ. ನೀವೇನೇನು ಅಂತೀರಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ. ಇದು ತುಂಬ ಸಿಂಪಲ್ಲಾಗಿ ಅಡುಗೆ ಮನೆಯಲ್ಲಿರುವಂಥ ಕೆಲವು ಸಾಮಗ್ರಿಯನ್ನು ಉಪಯೋಗಿಸಿ ಸಖತ್ತಾಗಿರುವಂಥ ನಂಬರ್ 1 ಟೇಸ್ಟ್ ಇರುವಂಥ ಟೀ ಟೈಮ್ಗೆ ಹೇಳಿ ಮಾಡಿಸಿದಂಥ ನಮ್ಮ ಉತ್ತರ ಕರ್ನಾಟಕದ ಸ್ನ್ಯಾಕ್ಸ್. ಬನ್ನಿ, ಈ ಸ್ನ್ಯಾಕ್ಸನ್ನು ಯಾವ ರೀತಿ ಮಾಡೋದು. ಸಾಮಗ್ರಿ ಅಂತೂ ಜಾಸ್ತಿ ಏನೂ ಬೇಕಾಗಿಲ್ಲ ರೀ. ಇದಕ್ಕೆ ಶೇಂಗಾ ಬ್ಯಾಡ್ರಿ, ಪುಟಾಣಿ ಬ್ಯಾಡ್ರಿ, ಸಕ್ರೆ ಬ್ಯಾಡ್ರಿ. ಅದು ಯಾವುದೂ ಇಲ್ದೇ ನಾವು ಪರ್ಫೆಕ್ಟಾಗಿರೋಂಥ ರುಚಿ ಕೊಡುವಂಥ ಈ ಮಂಡಕ್ಕಿಯನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಪರ್ಫೆಕ್ಟ್ ಕೋಟಿಂಗ್ ಜೊತೆಗೆ ರೀ. ನೋಡಿರಿ ಎಷ್ಟು ಚೆನ್ನಾಗಿ ಕೋಟಿಂಗ್ ಆಗಿದೆ ಅಂಥೇಳಿ. ಇಷ್ಟು ಕೋಟಿಂಗ್ ಬರಬೇಕಂತಂದ್ರೆ ನಾವೇನು ಮಾಡಬೇಕು, ಎಷ್ಟು ಹಾಕಬೇಕು ಪ್ರಮಾಣನ ಕರೆಕ್ಟಾಗಿ ಟಿಪ್ಸು ಟ್ರಿಕ್ಸು ಸರಿಯಾದ ಅಳತೆ ಪ್ರಮಾಣದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ, ತಡ ಮಾಡದೆ ರೆಸಿಪಿ ಶುರು ಮಾಡೋಣ. ಮೊದಲಿಗೆ ನೋಡಿರಿ, ನಾವು ಈ ಮಂಡಕ್ಕಿ ಮಾಡೋಕೆ ನಮಗೆ ಚುರುಮುರಿ ಅಂತೂ ಬೇಕೇ ಬೇಕ್ರಿ. ಈ ಚುರುಮುರಿ ಎಂಥದಂತಂದ್ರೆ ನೋಡಿರಿ, ಇದು ಹಿಂಗೆ ತೆಳ್ಳಗಿರ್ತೈತೆ ರೀ ಚುರುಮುರಿ. ಇಲ್ಲಿ ಕಾಣಕತ್ತೈತೆ ನೋಡಿರಿ, ಇದು ಸಪ್ಪಗಿರ್ತೈತೆ ರೀ, ಉಪ್ಪು ಇರಂಗಿಲ್ಲ ರೀ. ಇದು ಇಲ್ಲಿ ನೋಡ್ರಿ, ಹಿಂಗೆ ಬರ್ತೈತೆ ರೀ ಇದು ಚುರುಮುರಿ. ಕಾಣಕತ್ತೈತದಿಲ್ಲ ರೀ. ಇನ್ನೊಂದು ತೋರಿಸ್ತೀನಿ ನಿಮಗೆ, ಅದು ದಪ್ಪ ಬರ್ತೈತೆ ರೀ, ಉಪ್ಪು ಬರ್ತೈತೆ ರೀ. ಈ ಚುರುಮುರಿಂದ ಮಾಡಬೇಡ್ರಿ, ಈ ಚುರುಮುರಿಂದ ಮಾಡಿರಿ. ಇದರಿಂದ ಮಾಡ್ಬೇಕ್ರಿ ನಾವು, ಇದರಿಂದ ಮಾಡಬೇಡ್ರಿ ನೀವು. ಇಲ್ಲಿ ನೋಡ್ರಿ, ಇದು ದಪ್ಪ ಐತವದಿಲ್ಲ ರೀ. ಇದು ಉಪ್ಪು ಇರ್ತೈತೆ ರೀ, ಭಾಳ ಉಪ್ಪು ಇರ್ತೈತೆ ರೀ. ಇದು ಇಂಥ ಚುರುಮುರಿಯಿಂದ ಮಾಡಿದ್ರೆ ನಮಗೆ ಕರಿದ ಚುರುಮುರಿ, ಕಡಲೆ ಹಿಟ್ಟಿನ ಚುರುಮುರಿ ಪರ್ಫೆಕ್ಟ್ ಆಗತ್ತೆ ರೀ. ಈಗ ಮೊದಲಿಗೆ ನೋಡಿರಿ, ಸಾಣ್ಗಿ ಹಿಡ್ಕೋಬೇಕ್ರಿ. ನಾವು ಏನೇ ಮಾಡ್ಬೇಕಂದ್ರೂ ಫಸ್ಟ್ ಮೊದಲನೇ ನಾವು ಸ್ಟೆಪ್ ಸಾಣ್ಗಿ ಹಿಡಿದ್ರಿ. ಪೂರ್ತಿಯಾಗಿ ವಿಡಿಯೋ ನೋಡಿರಿ, ಸ್ಕಿಪ್ ಮಾಡ್ದೆ ಅಂದ್ರೆ ನೀವು ಪರ್ಫೆಕ್ಟಾಗಿ ಈ ರೆಸಿಪಿಯನ್ನು ನೀವು ಮಾಡ್ಕೋಬೋದು ರೀ. ಒಂದು ಸಲ ಮಾಡಿಟ್ರೆ ನೋಡಿರಿ, 3 ತಿಂಗಳವರೆಗೆ ನಾವು ಸ್ಟೋರ್ ಮಾಡಿ ತಿನ್ಬೋದ್ರಿ. ಇದು 6 ತಿಂಗಳು ಕೂಡ ಸ್ಟೋರ್ ಮಾಡಿ ತಿನ್ಬೋದ್ರಿ. ಆದರೆ ಏನೂ ಆಗಂಗಿಲ್ಲ. 6 ತಿಂಗಳವರೆಗೆ ಯಾರ ಮನ್ಯಾಗೂ ಇರಂಗಿಲ್ಲ ರೀ. ಅದಕ್ಕೆ ನಾ 3 ತಿಂಗಳು ಅಂತ ಹೇಳಾಕತ್ತೀನಿ. 3 ತಿಂಗಳು ಇರೋದು ರೇರೇ ರೀ. ಒಂದು ವಾರ 15 ದಿವಸ ಮಹಾ ಅಂದರೆ ಎಲ್ಲರ ಮನೆಗೂ ಖಾಲಿ ಆಗೇ ಬಿಡ್ತಾವ್ರೆ, ಅಷ್ಟು ರುಚಿ ಇರ್ತಾವ್ರಿ. ಈಗ ನೋಡಿರಿ, ಸಾಣ್ಗಿ ಹಿಡ್ಕೊಂಡು ಮ್ಯಾಲಿಂದೆಲ್ಲ ತಕ್ಕೊಂಡು ಹಾಕ್ಕೊಂಡಿನ್ರ. ನಾನು ಈ ಸ್ವಲ್ಪ ಸಣ್ಣ ಇರೋದನ್ನು ತಕ್ಕೊಂಡ್ಬಿಡ್ರಿ, ಸಣ್ಣ ಇರೋದನ್ನು ಹಾಕೊಳಕ್ಕೆ ಹೋಗ್ಬೇಡ್ರಿ. ಇದ್ರೊಳಗೆ ಮತ್ತು ಇಂಥವು ಏನನ್ನ ಇತ್ತು ಅಂದ್ರೆ ಆರಿಸಿ ತೆಗೆದ್ಬಿಡ್ರಿ. ಎಷ್ಟು ನಿಮಗೆ ಮ್ಯಾಲಿಂದ ದಪ್ಪನ ಬರ್ತಾವೆ ಅವನ್ನ ಮಾತ್ರ ಹಾಕ್ಕೊಡ್ರಿ. ಸಣ್ಣನ ಗಂಟಿರು ಮಾತ್ರ ತೆಗೆದ್ಬಿಡ್ರಿ ಅವನ್ನ. ಈಗ ಗ್ಯಾಸ್ ಹಚ್ಚಿ ಚುರುಮುರಿಯನ್ನು ನಾವು ಹುರ್ಕೊಳ್ಳೋಣ್ರಿ. ನಾವು ಚುರುಮುರಿ ಹುರಿದು ಮಾಡೋದ್ರಿಂದ ಟೇಸ್ಟ್ ಎಕ್ಸಲೆಂಟ್ ಆಗಿದ್ರೆ ಇದು 2ನೇ ಟಿಪ್ಸ್ ರೀ. ಈ ಹುರಿದು ಮಾಡೋದ್ರಿಂದ ನೋಡಿರಿ, ನಾವು ಎಷ್ಟು ತಿಂಗಳವರೆಗೆ ನಾವು ಸ್ಟೋರ್ ಮಾಡ್ಬೋದ್ರಿ, ಏನೂ ಹಾಳಾಗಂಗಿಲ್ಲ. ನಾವು ಹಂಗೆ ಮಾಡೋದ್ರಿಂದ ಏನಾಗತ್ತೆ ರೀ, 1 ವಾರ 15 ದಿವಸದೊಳಗಾಗಿ ನಮ್ಮ ಚುರುಮುರಿ ಟೇಸ್ಟ್ ಚೇಂಜ್ ಆಗತ್ತೆ ರೀ. ಇಲ್ಲಿ ನೋಡಿರಿ, ಇಷ್ಟು ಗರಿ ಆಗುವಂಗೆ ಹುರಿಬೇಕ್ರಿ ನಾವು. ಇದನ್ನ ಇವಾಗ ಇನ್ನೊಂದು ಸಲ ಸಾಣ್ಗಿ ಹಿಡಿಬೇಕ್ರಿ. ಅಂದ್ರೆ ಅದರೊಳಗಿರುವಂಥ ಮಣ್ಣು ಡಸ್ಟ್ ಎಲ್ಲನೂ ನೀಟಾಗಿ ಕ್ಲೀನ್ ಆಗತ್ತೆ ರೀ. ನಮ್ಮ ರುಚಿ ಕೂಡ ಭಾಳ ಅಂದ್ರೆ ಭಾಳ ಇರ್ತೈತೆ ರೀ ಮಂಡಕ್ಕಿ. ಬಿಸಿ ಇರ್ತೈತೆ ರೀ, ಸುಡ್ತಿರ್ತಾವ್ರಿ ಚುರುಮುರಿ. ಅದಕ್ಕೋಸ್ಕರ ನಾನು ಸಲಾಕೆಯಿಂದ ಕೈಯಾಡಿಸಿ ಹಿಡ್ಕೊಂಡಿನಿ ರೀ. ಇಲ್ಲಿ ನೋಡ್ರಿ, ಎಷ್ಟಕ್ಕೊಂದು ಡಸ್ಟ್ ಐತೆ ನೋಡ್ರಿ. ಇದನ್ನು ತೆಗೆದು ಬಿಡ್ರಿ. ಎಲ್ಲನೂ ಹಂಗೆ ಸಾಣ್ಗಿ ಹಿಡ್ಕೊಂಡು ಪಕ್ಕಕ್ಕೆ ಇಟ್ಕೊಂಡಿನಿ ರೀ. ಈಗ ಅದೇ ಪಾತ್ರೆ ಒಳಗೆ ನಾ ಮಾಡ್ಕೊತೀನಿ ರೀ. ಅದಕ್ಕೆ ಒಂದು ನೀಟಾಗಿರುವಂಥ ಬಟ್ಟೆ ತೊಗೊಂಡು ಕ್ಲೀನಾಗಿ ಒರೆಸ್ಕೊಂಡ್ಬಿಡ್ರಿ. ಅದಕ್ಕೂ ಕೂಡ ಸ್ವಲ್ಪ ಡಸ್ಟ್ ಅನ್ನೋದು ಹತ್ತಿರ್ತೈತೆ ರೀ. ಈಗ ಇದನ್ನು ಗ್ಯಾಸ್ ಹಚ್ಚಿ ಇದಕ್ಕೆ ಏನೇನು ಸಾಮಗ್ರಿ ಬೇಕು ಅಂಥೇಳಿ ಆಲ್ರೆಡಿ ನಾನು ನಿಮಗೆ ತೋರಿಸಿನಿ ರೀ. ಆದರೆ ಈಗ ಕರೆಕ್ಟಾಗಿ ಅಳತೆಯಲ್ಲಿ ಹೇಳಕತ್ತೀನಿ ನೋಡ್ರಿ. ಈ ಸಣ್ಣ ಕಪ್ಪಿನಿಂದ 1 ಕಪ್ ರೀ ಇದು. ಅಂದರೆ ನಿಮ್ಗೆ ಹಿಟ್ಟು ಎಷ್ಟು ಕರಿಯಾಕೆ ಬೇಕು ಅಷ್ಟು ಎಣ್ಣೆ ರೀ ಇದು. ಮಿನಿಮಮ್ ಇದು ಒಂದು 50ರಿಂದ 60 ml ಆಗ್ಬೋದ್ರಿ. ನಿಮಗೆ ಅಳತಿ ಒಳಗೆ ಹೇಳ್ಬೇಕಂತಂದ್ರೆ 1 ಚಮಚೆ ನಾವು ಪಲ್ಯ ಸೌಟ್ ಇರ್ತೈತಲ್ಲ ರೀ, ಅದರಿಂದ 1 ಸೌಟ್ ಹಾಕ್ಬೇಕು ನೋಡ್ರಿ 1 ಸೇರು ಚುರುಮುರಿಗೆ. ಈಗ ಇದು ಮೆಣಸಿನ್ಕಾಯಿ ತುಂಬ ತೆಗೆದ ಕಟ್ ಮಾಡ್ಕೊಂಡು ಬಂದಿನಿ ರೀ. ಒಂದು 7-8 ಮೆಣಸಿನ್ಕಾಯಿ ತೊಗೊಂಡಿನಿ ರೀ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ತೊಗೊರಿ. ಇವನ್ನ ಚಲೋತ್ನಂಗೆ ಸ್ವಲ್ಪ ಬೆಳ್ಳಗೆ ಬರಲಿರಿ, ಸ್ವಲ್ಪ ಕ್ರಿಸ್ಪಿ ಆಗಲಿ ರೀ. ಪೂರ್ತಿ ಕಪ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಹಸಿರನೇ ಇರಲಿ, ಕ್ರಿಸ್ಪಿ ಆಗಲಿ ರೀ. ಲೋ ಫ್ಲೇಮ್ನಾಗ ಮಾಡ್ಕೊಂಡ್ರೆ ಅಂದ್ರೆ ನೀವು
ನಮಗೆ ಕ್ರಿಸ್ಪಿ ಆಗತ್ತೆ ರೀ, ಕಲರ್ ಕಪ್ಪೇನು ಆಗಂಗಿಲ್ಲ ರೀ. ಸಣ್ಣ ಉರಿ ಒಳಗೆ ನಾ ಇದನ್ನು ಫ್ರೈ ಮಾಡ್ಕೊಳಕತ್ತೀನಿ ನೋಡಿರಿ. ಅದರೊಳಗಿರುವಂಥ ಖಾರ ಕೂಡ ಎಲ್ಲಾಗಿ ಬಿಡ್ತೈತೆ ರೀ. ನಾವು ಯಾಕಂದ್ರೆ ಹೊಟ್ಟೆ ಸೀಳಿ ಕಟ್ ಮಾಡೀವಲ್ಲ ರೀ, ಅದು ನಮ್ಮ ಖಾರ ಎಲ್ಲ ಚೆನ್ನಾಗಿ ಬಿಡ್ತೈತೆ ರೀ ಎಣ್ಣೆ ಒಳಗೆ. ಈಗ ನೋಡಿರಿ ಚಲೋ ಹೊತ್ನಾಗ ನಮ್ಮದು ಬೆಳ್ಳಗೆ ಆಗ್ಬೇಕ್ರಿ, ಅವು ಸ್ವಲ್ಪ ಕ್ರಿಸ್ಪಿ ಆಗ್ಬೇಕ್ರಿ. ಮೆಣಸಿನ್ಕಾಯಿ ಆಲ್ರೆಡಿ ನಿಮಗೆ ಗೊತ್ತಾಗ್ತೈತೆ ರೀ. ಈಗ ಚಲೋ ಹೊತ್ನಾಗ ಫ್ರೈ ಆಗ್ಯಾವ ನೋಡಿರಿ, ಕ್ರಿಸ್ಪಿನೂ ಆಗ್ಯಾವ ರೀ. ತೆಗಿತೀನಿ ರೀ ನಾನೀಗ. ಇದನ್ನು ಯಾಕೆ ತೆಗಿಯಾಕತ್ತೀನಿ ಅನ್ನೋದನ್ನು ನಾ ಹೇಳ್ತೀನಿ ರೀ ಆಮೇಲೆ ನಿಮಗೆ. ಇಷ್ಟು ನಾನು ತೆಗೆದು ಪಕ್ಕಕ್ಕೆ ಇಟ್ಕೋತೀನಿ ರೀ. ಈಗ ಅದ್ರೊಳಗೆ ನೋಡಿರಿ ಒಂದು 2 ಚಮಚದಷ್ಟು ಸಾಸಿವೆ ಹಾಕಿದೆ ರೀ. ಈ ಸಾಸಿವೆ ಫ್ಲೇವರ್ ಭಾಳ ರುಚಿ ಇರ್ತೈತೆ ರೀ. ಯಾಕಂದ್ರೆ ನಾವು ಇದ್ರೊಳಗೆ ಶೇಂಗಾ ಅಂದ್ರೆ ಕಡ್ಲಿ ಅಂದ್ರೆ ಶೇಂಗಾ ರೀ. ಶೇಂಗಾ ಮತ್ತು ಹುರ್ಗಡ್ಲೆ ಹಾಕಕತ್ತಿಲ್ಲ ರೀ ನಾವಿಲ್ಲಿ. ಪುಟಾಣಿ ಮತ್ತು ಶೇಂಗಾನ ಹಾಕಕತ್ತಿಲ್ಲ ರೀ. ಅದಕ್ಕೋಸ್ಕರ ಸ್ವಲ್ಪ ಸಾಸಿವೆನೇ ಹೆಚ್ಚು ಹಾಕ್ಕೊಂಡಿವಿ ರೀ. ಅದು ಟೇಸ್ಟ್ ಚೆನ್ನಾಗಿರ್ತೈತೆ ಅಂಥೇಳಿ. ಸಾಸಿವೆ ಸ್ವಲ್ಪ ಚಟಪಟ ಅನ್ಲಿ ರೀ. ಈಗ ಚಿಟ್ಗುಟ್ಟಾಗತ್ತಾವ ನೋಡಿರಿ. ಈಗ ಇದ್ರೊಳಗೆ ನೋಡಿರಿ ಜೀರಿಗೆ ಭಾಳ ಕಮ್ಮಿ ಹಾಕ್ಕೊಳಕತ್ತೀನಿ ರೀ ನಾನು. ಅರ್ಧ ಚಮಚದಷ್ಟೇ ರೀ. ಯಾಕಂತಂದ್ರೆ ನಾ ಮತ್ತು ಜೀರಿಗೆ ಪೌಡ್ರ್ ಹಾಕ್ತೀನಿ ರೀ. ಹುರಿದದ್ದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದು ಪೌಡ್ರ್ ಹಾಕ್ತೀನಿ ರೀ. ನಿಮ್ಮ ಹತ್ರ ಏನಾರ ಪೌಡ್ರ್ ಇಲ್ಲ ಜೀರಿಗೆದಂದ್ರೆ 2 ಚಮಚ ಜೀರಿಗೆ ಹಾಕೋರಿ. ನಾವು ಜೀರಿಗೆ ಪೌಡ್ರ್ ಹಾಕೊಳ್ಳೋದ್ರಿಂದ ಟೇಸ್ಟ್ ಸಖತ್ತಾಗಿರ್ತೈತೆ ರೀ. ಅದಕ್ಕೆ ನಾನು ಪೌಡ್ರ್ ಹಾಕೋತೀನಿ ರೀ. ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದ್ದೀನಿ ರೀ. ಈಗ ಇದು ನೋಡಿರಿ ಕಡ್ಲಿ ಹಿಟ್ಟು ಬೇಸನ್ ರೀ. ಇದು 8 ಚಮಚ ಹಾಕೋತೀನಿ ರೀ. 4 ನಾವು ಸೇರು ಚುರುಮುರಿ ತೊಗೊಂಡೇವ್ರಿ. 8 ಚಮಚ ಕಡ್ಲಿ ಹಿಟ್ಟು ಹಾಕೋತೀನಿ. ಆಲ್ರೆಡಿ ನಾನು ಅಳತಿ ಮಾಡಿಟ್ಟೀನಿ ರೀ. ನಾನು ಸ್ಪೂನಿನಿಂದ ಅಳತಿ ಮಾಡಿಟ್ಟಿದ್ದೀನಿ ರೀ. ನಿಮಗೆ ತೋರಿಸೋ ಸಂಬಂಧ ಅಂತ ಅಳತಿ ಮಾಡಿ ಹಾಕಿದ್ದೀನಿ ರೀ ನಾನೀಗ. 1 ಸೇರು ಚುರುಮುರಿಗೆ 2 ಚಮಚ ಕಡ್ಲಿ ಹಿಟ್ಟು, 1 ಸೌಟ ಎಣ್ಣೆ ರೀ. 4 ಸೌಟ ಎಣ್ಣೆ ಹಾಕೋರಿ. 8 ಚಮಚ ಕಡ್ಲಿ ಹಿಟ್ಟು ಹಾಕೋರಿ. 2 ಚಮಚ ಸಾಸಿವೆ, 2 ಚಮಚ ಜೀರಿಗೆ ರೀ. ಜೀರಿಗೆ ಪೌಡ್ರ್ ಹಾಕೊಂಡ್ರೆ ಅರ್ಧ ಚಮಚ, ಜೀರಿಗೆ ಪೌಡ್ರ್ ಹಾಕೊಳ್ಳಿಂದ 2 ಚಮಚ ರೀ. ಈ ಚಲೋತ್ನಂಗೆ ಲೋ ಫ್ಲೇಮ್ನೊಳಗೆ ಗ್ಯಾಸ್ ಆನ್ ಮಾಡೀನಿ ರೀ. ಈಗ ಆನ್ ಮಾಡಿ ಲೋ ಫ್ಲೇಮ್ನೊಳಗೆ ನಾವು ಬೇಸನ್ ಹಿಟ್ಟಿಗೆ ಯಾವ ರೀತಿಯಾಗಿ ಕಡಲೆ ಹಿಟ್ಟನ್ನು ಕರಿತೀವಲ್ಲ ರೀ, ಅದೇ ರೀತಿಯಾಗಿ ಕರಿಬೇಕ್ರಿ ನಾವು ಇದನ್ನು. ಇದಕ್ಕೆ ಕರಿದ ಕಡಲೆ ಹಿಟ್ಟಿನ ಚುರುಮುರಿ ಅಂತಲೇ ಹೇಳಿದ್ರಿ ನಾನು. ಸೂಪರ್ ಆಗಿರ್ತೈತೆ ರೀ ಟೇಸ್ಟ್. ನಾವು ಬಜ್ಜಿ ಬ್ಯಾಡ್ರಿ, ಇದಕ್ಕೆ ಸೈಡ್ ಡಿಶ್ ಆಗಿ ಏನೂ ಬೇಕಾಗಿಲ್ಲ ರೀ. ಮ್ಯಾಲೆ ನಮಗೆ ಬೂಂದಿ, ಖಾರ ಬೂಂದಿ, ಬಜ್ಜಿ, ಪಕೋಡ ಏನೂ ಬೇಕಾಗಿಲ್ಲ ರೀ. ಯಾಕಂದ್ರೆ ಈ ಕಡಲೆ ಹಿಟ್ಟು ಕರೆದು ನಾವು ಮಾಡಾಕತ್ತೀವಲ್ಲ ರೀ, ಟೇಸ್ಟ್ ಮಾತ್ರ ನಂಬರ್ 1 ಆಗಿರ್ತೈತೆ ರೀ. ಒಂದು ಸಲ ಟ್ರೈ ಮಾಡಿರಿ. ಈಗ ನೋಡಿರಿ ಕಲರ್ ಚೇಂಜ್ ಆಗಕತ್ತೋದಿಲ್ಲ ರೀ. ಈಗ ಕೆಂಪಾತ್ರಿ ನಮ್ಮದು. ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡೀನಿ ರೀ ನಾನು. ಲೋ ಫ್ಲೇಮ್ನೊಳಗೆ ಮಾಡ್ಕೋಬೇಕ್ರಿ. ಇದಕ್ಕೆ ರುಚಿಗೆ ಅನುಸಾರ ಉಪ್ಪು ಹಾಕೋರೆ. ನಾನಿಲ್ಲಿ ನನ್ನ ಕ್ವಾಂಟಿಟಿಗೆ ಒಂದು 3/4 ಸ್ಪೂನಷ್ಟು ಕುಟ್ಟಿದ ಉಪ್ಪನ್ನು ಹಾಕ್ಕೊಂಡೀನಿ ರೀ. ಉಪ್ಪು ನೋಡ್ಕೊಂಡು ಹಾಕೋರಿ. ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ರೀ. ಈ ಚಲೋತ್ನಾಗ ಮಿಕ್ಸ್ ಮಾಡ್ಕೊರೆ. ಗ್ಯಾಸ್ ಆಫ್ ಮಾಡ್ಕೊಂಡು ಹಾಕೊಳ್ರಿ ನೀವು. ಇಲ್ಲಿ ನೋಡಿರಿ ಚಲೋತ್ನಾಗ ಮಿಕ್ಸ್ ಆತ್ರಿ. ನೋಡಿರಿ ನಮ್ಮ ಅರಿಶಿನ ಪುಡಿ ಬಣ್ಣ ಹೆಂಗೆ ಬಂತು ನೋಡಿರಿ. ಈಗ ನಾವು ಗ್ಯಾಸ್ ಆನ್ ಮಾಡಿ ಹಾಕ್ಕೊಂಡ್ರೆ ನಮ್ಮ ಅರಿಶಿನ ಪುಡಿ ಸೀದ್ ಹೋಗುತ್ತೆ ರೀ. ಈಗ ಹಿಂಗೆ ಹಾಕೋರಿ ಒಂದು 2 ಚಮಚದಷ್ಟು. ನಿಮ್ಗೆ ಹಿಂಗೆ ಏನಾನ ಇಷ್ಟ ಇಲ್ಲ, ನಿಮ್ಮ ಮನ್ಯಾಗ ಹಿಂಗಿಲ್ಲ, ಕೆಲವ್ರನ್ಯಾಗ ಹಿಂಗೆ ಇರಂಗಿಲ್ಲ ಅಂಥವ್ರು ಬೇಕಂದ್ರೆ ನೀವು ಹಿಂಗಿನ ಬದಲಾಗಿ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕೋರಿ. ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕೋಬೇಕಾದ್ರೆ ಮೊದಲು ನಾವು ಮೆಣಸಿನ್ಕಾಯಿ ಕರೆದು ತಕ್ಕೊಂಡ್ವಲ್ಲ ರೀ, ನಂತರ ಬೆಳ್ಳುಳ್ಳಿಯನ್ನು ಕರೆದು ತಕ್ಕೊಳ್ರಿ. ಈಗ ಎಲ್ಲ ನಮ್ಮ ಹಾಕಿರೋ ಸಾಮಗ್ರಿ ಎಲ್ಲನೂ ಮಿಕ್ಸ್ ಆತ್ರಿ. ಇದಿಲ್ಲ ರೀ, ಬೆಳ್ಳುಳ್ಳಿ ಕೂಡ ಕರೆದು ಸಪ್ರೇಟಾಗಿ ತಗೊಂಬಿಡ್ರಿ. ಇಲ್ಲ ಅಂತಂದ್ರೆ ನಮ್ಮ ಕಡಲೆ ಹಿಟ್ಟು ಏನೈತಲ್ಲ ರೀ, ಅಷ್ಟು ಅದಕ್ಕೆ ಅದು ಮೆತ್ಕೊಂಡ್ಬಿಡ್ತೈತೆ ರೀ. ಈಗ ಇದ್ರೊಳಗೆ ಚುರುಮುರಿ ಹಾಕ್ಕೊಳಕತ್ತೀನಿ ರೀ ನಾನು. ಈಗ ಇಷ್ಟು ಹಾಕ್ಕೊಂಡು ನೋಡಿರಿ ಚುರುಮುರಿನ ಹಾಕ್ಕೊಂಡು ಚಲೋ ಹೊತ್ನ್ಯಾಂಗ ಮಿಕ್ಸ್ ಮಾಡ್ಕೊರಿ. ಗ್ಯಾಸ್ ಆನ್ ಇಲ್ರಿ, ಅದು ಗ್ಯಾಸ್ ಬಂದ್ ಮಾಡೇ ಮಿಕ್ಸ್ ಮಾಡ್ಕೊರಿ. ಇದನ್ನು ಹುರಿಯಂಗಿಲ್ಲ ರೀ. ಇದನ್ನು ಹುರಿದ್ರೆ ಸೀದ್ ಹೋಗುತ್ತೆ ರೀ ಇದು. ಅದಕ್ಕೋಸ್ಕರ ಹುರಿಬಾರ್ದ್ರಿ. ಇದನ್ನು ಬಿಸಿ ಬಿಸಿ ಇರ್ತೈತಲ್ಲ ರೀ, ಇದು ಕುದಿಯಾಕತ್ತಿತ್ತು ರೀ. ಅದೆಲ್ಲ ಆ ಕುದಿದ್ರೊಳಗೆ ನಾವು ಮೆಣಸಿನ್ಕಾಯಿ ಇವಾಗ ಹಾಕೋಬೋದು ನೀವು. ಈಗ ನಾ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಮೆಣಸಿನ್ಕಾಯಿ ಹಾಕೋತೀನಿ ರೀ. ಮೆಣಸಿನ್ಕಾಯಿ ಹಾಕೋದಿದ್ರು ನಡಿತೈತೆ ರೀ. ನಿಮ್ಮ ಮನ್ಯಾಗ ಚಿಕ್ಕ ಮಕ್ಳದಾರ ಮತ್ತೆಲ್ಲ ಆರಿಸಿ ತೆಗೆದು ನಾವು ಅಂತಂದ್ರೆ ಹಂಗನೂ ಬಿಡ್ಬೋದು ರೀ. ಹಿಂಗನ ಕಲಸ್ಕೊಬೋದು ರೀ. ನಾ ಮೆಣಸಿನ್ಕಾಯಿ ಖಾರ ಎಲ್ಲ ಅದ್ರೊಳಗೆ ಬಿಟ್ಟಿರ್ತೈತೆ ರೀ. ಇದು ನೋಡಿರಿ ಹುರಿದು ಪೌಡ್ರ್ ಮಾಡಿರುವಂಥ ಜೀರಿಗೆ ಪೌಡರ್ ರೀ. 3/4 ಸ್ಪೂನ್ ಹಾಕ್ಕೊಂಡೇನಿ ರೀ. ನೀವು 1 ಸ್ಪೂನವರೆಗೂ ಕೂಡ ಹಾಕೋಬೋದು ರೀ. ಇವಾಗ ಹಾಕೋರಿ ಜೀರಿಗೆ ಪೌಡ್ರನ್ನ ಸ್ವಲ್ಪ ಮಿಕ್ಸ್ ಮಾಡಿದ ಮೇಲೆ ಎಣ್ಣೆ ಒಳಗೆ ಹಾಕಕ್ಕೆ ಹೋಗಬೇಡ್ರಿ. ಹಿಂಗೆ ಹಾಕೋದ್ರಿಂದ ಟೇಸ್ಟ್ ನಮ್ಗೆ ಭಾಳ ಚೆನ್ನಾಗಿರ್ತೈತೆ ರೀ. ಚುರುಮುರಿಗೆ ನೀಟಾಗಿ ಕುತ್ಕೊಂಡ್ಬಿಡ್ತೈತೆ ರೀ. ಅದು ಎಣ್ಣೆ ಒಳಗೆ ಹಾಕೋದ್ರಿಂದ ಏನಾಗತ್ತೆ ರೀ, ಒಂದಿಷ್ಟು ಪಾತ್ರೆ ತಗಲ್ಕೊಂತತ್ರಿ. ಹಾಗಾಗಿ ನೀಟಾಗಿ ನಮಗೆ ಏನಾಗತ್ತೆ ರೀ, ಅದ್ರ ಮೇಲೆ ಕೂಡಂಗಿಲ್ಲ ರೀ. ಅದಕ್ಕೆ ನಾವು ಸ್ವಲ್ಪ ಮಿಕ್ಸ್ ಮಾಡಿ ಜೀರಿಗೆ ಪೌಡ್ರನ್ನ ಹಾಕೋಬೇಕು. ಯಾಕಂದ್ರೆ ನಾವು ನೈಸಾಗಿ ಗಂಧದಂಗೆ ಇರ್ತೈತೆ ರೀ ಅದು ಪೌಡ್ರ್. ನೀಟಾಗಿ ಕೋಟಿಂಗ್ ಆಗುತ್ತೆ ರೀ ಅದಕ್ಕೆ.
ರುಚಿ ಮಾತ್ರ ಭಾಳ ಎಕ್ಸಲೆಂಟ್ ಆಗಿರ್ತೈತೆ ರೀ ಇದ್ರೊಳಗೆ ಏನೂ ಸಾಮಾನು ಹಾಕಕತ್ತಿಲ್ಲ ರೀ ನಾವು ಬರೀ ಇಷ್ಟಿಂದನೇ ಮಾಡಾಕತ್ತೀವಲ್ಲ ರೀ. ಹಾಗಾಗಿ ನಾವು ಕರೆಕ್ಟಾಗಿ ಮಾಡ್ಕೊಡ್ವಿ ಅಂದ್ರೆ ರುಚಿ ಮಾತ್ರ ಎಕ್ಸಲೆಂಟ್ ಆಗುತ್ತೆ ರೀ. ಈಗ ನೋಡಿರಿ ಚಲೋ ಹೊತ್ನಿಂಗೆಲ್ಲ ಮಿಕ್ಸ್ ಆತ್ರಿ ನಮ್ದು ಎಲ್ಲ ಚುರುಮುರಿಗೂ ನಮ್ಮ ಕಡಲೆ ಹಿಟ್ಟು ಕೋಟಿಂಗ್ ಕಾಣಕತ್ತದಿಲ್ಲ ರೀ ನಿಮಗೆ. ಪ್ರತಿಯೊಂದು ಚುರುಮುರಿ ನೀಟಾಗಿ ಕೋಟಿಂಗ್ ಆಗುತ್ತೆ ರೀ. ಇದು ನಾವು ಮೆಣಸಿನ್ಕಾಯಿ ಫ್ರೈ ಮಾಡಿ ಸಪ್ರೇಟ್ ಯಾಕೆ ತಕ್ಕೊಂಡ್ವಿ ಅಂದ್ರೆ ರೀ ಇದಕ್ಕೋಸ್ಕರ ರೀ. ನಾವು ಮೆಣಸಿನ್ಕಾಯಿ ಹಾಕಿ ಅದ್ರ ಮೇಲೆ ಕಡಲೆ ಹಿಟ್ಟು ಹಾಕಿ ಫ್ರೈ ಮಾಡಿದ್ವಿ ಅಂದರೆ ಇಷ್ಟು ಕಡಲೆ ಹಿಟ್ಟು ಏನಾಗತ್ತೆ ರೀ ಮೆಣಸಿನ್ಕಾಯಿನ ಮೆತ್ಕೊಂಡ್ಬಿಡ್ತೈತೆ ರೀ. ಅದು ಮೆಣಸಿನ್ಕಾಯಿಗೆ ಚುರುಮುರಿಗೆ ಹತ್ತೋದೇ ಇಲ್ಲ ರೀ ಒಟ್ಟು. ಅದು ಎಲ್ಲ ಮೆಣಸಿನ್ಕಾಯಿ ಹೋಗಿ ಕುಂತು ಬಿಡತೈತೆ ರೀ. ಯಾಕಂದರೆ ಮೆಣಸಿನ್ಕಾಯಿ ಅಡ್ಡೊಂದು ಸಿಳಿದಿರ ನಾವು ಅದ್ರೊಳಗೆ ಏನಾಗತ್ತೆ ರೀ ಓಪನ್ ಆಗಿರ್ತೈತೆ ರೀ. ಅದು ಓಪನ್ ಆದಾಗ ಏನಾಗತ್ತೆ ರೀ ತೊಳ್ಳಾಗಿರ್ತೈತೆ ರೀ. ಅದಕ್ಕೆ ಇಷ್ಟು ಕಡಲೆ ಹಿಟ್ಟು ಹೋಗಿ ಅದ್ರೊಳಗೆ ಕುಂತು ಬಿಡ್ತೈತೆ ರೀ. ಅದಕ್ಕೋಸ್ಕರ ನಾವು ಮೆಣಸಿನ್ಕಾಯನ್ನ ತೆಗ್ದಿರಿ ಫ್ರೈ ಮಾಡಿಕೊಂಡು. ಈಗ ಹಾಕ್ಕೊಳಕತ್ತೀನಿ ನೋಡ್ರಿ. ನಾನು ಈಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ ರೀ. ಈಗ ನಾವು ಹಿಂಗೆ ಚಲೋತ್ನಾಗ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದನೂ ಮೆಣಸಿನ್ಕಾಯಿ ಕೂಡ ಉಪ್ಪು ಖಾರ ಕಡಲೆ ಹಿಟ್ಟು ಎಲ್ಲ ತಗಲ್ಕೊಂತೈತೆ ರೀ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ರೀ. ಮೆತ್ಕೊಳ್ಳಂಗಿಲ್ಲ ರೀ ಇದಕ್ಕೆ. ಹಂಗೆ ನಾವು ಮೊದಲೇ ಇದು ಹಾಕಿಬಿಟ್ರೆ ಕಡಲೆ ಹಿಟ್ಟೆಲ್ಲ ಮೆತ್ಕೊಂಡ್ಬಿಡ್ತೈತಲ್ರ. ಮೆಣಸಿನ್ಕಾಯಿ ಖಾರ ಇತ್ತಂದ್ರೆ ತೆಗೆದು ಬಿಡ್ತೀವಿ ರೀ, ಅದು ವೇಸ್ಟ್ ಆಗಿಬಿಡ್ತೈತೆ ರೀ. ಹಿಂಗೆ ಮಾಡೋದ್ರಿಂದ ನೋಡಿರಿ ನಮ್ಮ ಮೆಣಸಿನ್ಕಾಯಿ ಬೇಕಂದ್ರೆ ತಿಂತಾರ್ರಿ, ಬ್ಯಾಡ ಅಂದ್ರೆ ಬಿಡ್ತಾರ್ರಿ. ನಮ್ಮ ಚುರುಮುರಿನೂ ಭಾಳ ರುಚಿ ಇರ್ತಾವ್ರಿ. ನಮ್ಮ ಮೆಣಸಿನ್ಕಾಯಿನೂ ಕೂಡ ಬ್ಯಾಡ ಅಂತಂದ್ರೆ ಬಿಟ್ಟರು ಕೂಡ ಏನು ನಮಗೆ ತೊಂದರೆ ಏನಾಗಂಗಿಲ್ಲ ರೀ. ಈಗ ನೋಡಿರಿ ಯಾವ ರೀತಿಯಾಗಿ ನಮ್ಮ ಮೆಣಸಿನ್ಕಾಯಿ ಕೂಡ ಕೋಟಿಂಗ್ ಆಗೈತೆ ಅಂತ ತೋರ್ಸಾಕತ್ತೀನಿ ನೋಡ್ರಿ. ಇದಕ್ಕೂ ಉಪ್ಪು ಖಾರ ಹಿಟ್ಟು ಅನ್ನೋದೆಲ್ಲ ನೀಟಾಗಿನೇ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಡ್ಕೋತತ್ರಿ. ಅದು ನೋಡ್ರಿ ಚಲೋ ಹೊತ್ನಾಗ ನಮ್ದೆಲ್ಲ ಮಿಕ್ಸ್ ಆಯ್ತು ರೀ. ಈಗ ನೋಡ್ರಿ ಪರ್ಫೆಕ್ಟ್ ಆಗಿರುವಂಥ ಕರಿದ ಕಡಲೆ ಹಿಟ್ಟಿನ ಚುರುಮುರಿ ನಮ್ಮದು ರೆಡಿ ಆತ್ರಿ. ನಂಬರ್ 1 ಸ್ನ್ಯಾಕ್ಸ್, ಉತ್ತರ ಕರ್ನಾಟಕದ ಫೇಮಸ್ ಸ್ನ್ಯಾಕ್ಸ್ ರೀ ಇದು ನೋಡಿದ್ರಂತೂ ಎಲ್ಲರ ಬಾಯಾಗ ನೀರಂತೂ ಬರೋದು ಗ್ಯಾರಂಟಿನೇ ರೀ. ಒಂದೇ ಸಲ ಟ್ರೈ ಮಾಡಿರಿ. ಜಾಸ್ತಿ ಏನೂ ಸಾಮಗ್ರಿ ಇಲ್ಲ, ನಮ್ಮ ಅಡುಗೆ ಮನೆಯಲ್ಲಿರುವಂಥ ಕೆಲವು ಸಾಮಗ್ರಿಯಿಂದ ನಾನು ರೆಡಿ ಮಾಡೀನಿ. ಇಲ್ಲಿ ನೋಡ್ರಿ ಕೋಟಿಂಗ್ ಅನ್ನೋದು ಯಾವ ರೀತಿ ಕಾಣಕತ್ತೈತೆ ನೋಡ್ರಿ. ನಮ್ಮ ಕಡಲೆ ಹಿಟ್ಟಿನ ಕೋಟಿಂಗ್ ರೀ. ಈ ಕಡಲೆ ಹಿಟ್ಟಿನ ಕೋಟಿಂಗ್ ಮಾಡಬೇಕು ಅಂತಂದ್ರೆ ಈ ಟಿಪ್ಸು ಟ್ರಿಕ್ಸನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರಂದ ನೀವು ಕರೆಕ್ಟಾಗಿ ಮಾಡ್ತೀರಿ. ಇಲ್ಲಂತಂದ್ರೆ ನೀವು ಹೆಂಗೆ ಮಾಡಿದ್ರಂದ್ರೆ ಮೆಣಸಿನ್ಕಾಯಿ ತೆಗಿಲಾರ್ದ್ರೆ ಹಂಗೆ ಕಡಲೆ ಹಿಟ್ಟು ಹಾಕಿದಂದ್ರೆ ಇಷ್ಟು ನಮ್ಮ ಮೆಣಸಿನ್ಕಾಯಿ ಕಡಲೆ ಹಿಟ್ಟು ಹೀರ್ಕೊಂತದ್ರೆ ಟೇಸ್ಟ್ ಚುರುಮರಿ ಟೇಸ್ಟ್ ಚೆನ್ನಾಗಿ ಬರಲ್ರಿ. ಅದು ಹಿಂಗೆ ಮಾಡಿರಿ ಪರ್ಫೆಕ್ಟ್ ಆಗಿರುವಂಥ ಟೇಸ್ಟ ಬರ್ತಾವ್ರಿ. ಇಲ್ಲಿ ನೋಡ್ರಿ ನಾವು ಕೈಯಾಗಿ ತೊಗೋತಿದ್ರೆ ನಿಮ್ಗೆ ಅರ್ಥ ಆಗಿರ್ಬೋದು ಎಷ್ಟು ಚೆನ್ನಾಗಿ ಕಾಣಕತ್ತಾವು ಹಿಟ್ಟು ಹತ್ತಿದ್ದಂಥೇಳಿ. ಈಗ ಮೆಣಸಿನ್ಕಾಯಿ ಕೂಡ ಎಷ್ಟು ಕ್ರಿಸ್ಪಿ ಆಗಿರ್ಬೇಕು ರೀ. ಹಿಂಗೆ ಕಟ್ ಆಗ್ಬೇಕು ರೀ. ಕಲರ ಗ್ರೀನ್ ಆಯ್ತು ರೀ. ಈಗ ಮೆಣಸಿನ್ಕಾಯಿ ಜೊತೆಗೆ ನಾನು ತಿಂದು ಕೂಡ ತೋರಿಸ್ತೀನಿ. ಸೌಂಡ್ ಕೇಳ್ರಿ. ಸೂಪರ್ ಆಗೈತೆ ರೀ. ಆಹಾ ನಂಬರ್ 1 ಟೇಸ್ಟ್ ರೀ. ಇದ್ರ ಜೊತೆಗೆ ನೋಡ್ರಿ ಬಿಸಿ ಬಿಸಿ ಗರಮ ಟೀ ಕಾಫಿ ಇದ್ರೆ ಮುಗಿದು ಹೋತ್ರಿ. ನಮ್ಮ ಉತ್ತರ ಕರ್ನಾಟಕದವರು ಟೀ ಅನ್ನಂಗಿಲ್ಲ ರೀ, ಚಹಾ ಅಂತಾರ್ರಿ. ಈ ಚಹಾ ಕಾಫಿ ಜೊತೆಗೆ ನೋಡ್ರಿ ಸಖತ್ತಾಗಿರ್ತೈತೆ ರೀ. ನಮ್ಮ ಉತ್ತರ ಕರ್ನಾಟಕದವ್ರು ಕಾಫಿ ಕೂಡ ಕುಡಿಯಂಗಿಲ್ಲ ರೀ, ಬರೀ ಚಹಾ ರೀ. ಚಾನೇ ಅಂತಾರ್ರಿ. ಬರೀ 1 ಕಪ್ ಚಹಾ ಇಟ್ಕೊಂಡು 1 ಪ್ಲೇಟ್ ಚುರುಮುರಿ ಇಟ್ಕೊಂಡು ತಿಂದ ಕುಂದ್ರಿ ನೀವು ಸ್ವರ್ಗ ಸುಖ ರೀ. ಇದ್ರ ಮುಂದೆ ಬೇರೆ ಯಾವುದು ಸ್ನ್ಯಾಕ್ಸು ಬ್ಯಾಡ್ ನೋಡ್ರಿ. ಇದ್ರ ಸೈಡ್ ಡಿಶ್ ಆಗಿ ನಮಗೆ ಬಜ್ಜಿ ಆಗಲಿ ಪಕೋಡ ಆಗಲಿ ಖಾರ ಬುಂದಿ ಮಿಕ್ಸರ್ ಏನು ಬ್ಯಾಡ್ರಿ. ಟ್ರೈ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.